ನಮಸ್ತೆ. ಇಲ್ಲಿ ಬಂದಿರೋರು ಎಲ್ಲರಿಗೂ, ಈಶಾನವ್ರಿಗೂ ನಮಗೂ ಅರುಣಚಿಲಿ ಅಂತಲ್ಲ, ಭಾಳ ವರ್ಷದಿಂದ ನಮ್ಮದು ಸಂಬಂಧ ತುಂಬ ಚೆನ್ನಾಗಿದೆ. ಆಮೇಲೆ ಬಾಪು ಆಡಿಸ್ತಾ ಇದ್ದು ಎಲ್ಲ ನಿಮ್ಗೆ ಗೊತ್ತಿದೆ. ನಾವು ನನಗೆ ಅಷ್ಟೊಂದು ನಾಟಕ ಎಲ್ಲ ಮಾಡ್ತೀನಿ, ಗಂಟೆ ಡೈಲಾಗ್ ಮಾಡ್ತೀನಿ. ಬಟ್ ಈ ಸ್ಟೇಜಲ್ಲೆಲ್ಲ ಮಾತಾಡೋದಿಲ್ಲ ಅಂತ ಇದೇನಿಲ್ಲ. ಬಟ್ ಇನ್ನೊಂದೇನಿದ್ರೆ ನಾನು ಆಡುತ್ತೆ ಅಂತ ಹೇಳೋದಿಲ್ಲ, ಅಷ್ಟೇ. ಅದು ಆಡುತ್ತೆ, ಅದು ಆಡಿದಾಗ ಏನು ತಪ್ಪು ಮಾಡುತ್ತೆ ಅದನ್ನು ತಿದ್ದಿ ಇದು ಆಡುತ್ತಾ ಇದು ನಾವು ನೋಡಿ ಅದನ್ನು ಆಡಿಸಿದ್ರೆ ಆಡಿಸ್ಬೋದು. ಆ ಥರ ನಾನು ಆಡ್ತಿದ್ದು ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನೀವು ಎಲ್ಲರೂ ಮುಂದೆ ಈಗ ಬೆಳೀತಾ ಶೋ ಚೆನ್ನಾಗಿ ಬೆಳೀತಾ ಇದೆ, ತುಂಬ ಚೆನ್ನಾಗಿ ಬೆಳ್ಕೊಂಡು ಹೋಗ್ತಾ ಇದೆ. ಇನ್ನು ಮುಂದೆ ಇದೇ ಥರ ಮಾಡ್ಕೊಂಡು ಹೋಗಿ ಅಂತ ಎಲ್ರಿಗೂ ಕೇಳ್ಕೊಳ್ಳೋದು ಹೋಗ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಟೂರ್ನಿಮೆಂಟ್ ಬಗ್ಗೆ ಕೆಲವು ನಿರಂತರ ಅಭಿಪ್ರಾಯ ಇಟ್ಟಿದ್ರು. ಅವರು ಟೂರ್ನಿಮೆಂಟ್ ನಡೆಸಿಲ್ಲ ಅಂತ ಕೆಲವು ಮಾತುಗಳು ಮೇಲೆ ಮಾತಾಡ್ತಿದ್ರು. ಇವತ್ತು ಅವ್ರಿಗೆ ಮುಖ ನೋಡ್ಸಕ್ಕೆ ಇಲ್ಲಿ ಬರೋಕ್ಕೆ ಮುಖ ಇಲ್ವೇನೋ, ಇಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಅವ್ರು ಹೇಳಿದ್ರೆ 4 ಜನ ದುಡ್ಡು 2 ವರ್ಷ ಡಿಲೇ ಆಯಿತು, 1 ವರ್ಷ ಡಿಲೇ ಆಯಿತು ಕೊಡ್ಬಿಡ್ತಾರೆ. ಅದು ಭಾಳ ದೊಡ್ಡತನ. ಆಮೇಲೆ ಕೆಲವರು ಇನ್ನೂ ಕಟ್ಟಡ ಹಸ್ಕೊಳ್ಳೋ ಮಕ್ಕಳಿದ್ದಾರೆ. ಟೂರ್ನಿಮೆಂಟ್ 4 ಜನ ದುಡ್ಡು ಆಗ ಪಿಚರ್ ಅವ್ನು ಸ್ವತಂತ್ರ ಗೊತ್ತಿಲ್ಲ, ಓಡೋಕ್ಕ ಅವನು ಕೊಟ್ಟಿಲ್ಲ. ಇನ್ನೊಬ್ಬ ಅವ್ನು ಯಾರೋ ನಿಲ್ಸನ್ ಅಂತವ್ನು, ಅವನು ಸುಳ್ಳೆ ಬಂದೆ. ಅವನಿಗೆ 4 ಜನ ದುಡ್ಡು ತೊಗೊಂಡ್ಬಿಟ್ಟು ಭಾರತಕ್ಕೆ ಟೂರ್ನಿಮೆಂಟ್ ನಡೆಸ್ಬೇಕಾ, ಈ ಥರ ಕತ್ರ ಕೆಲಸ ಏನಕ್ಕೆ ಮಾಡಬೇಕು? 4 ಜನ ದುಡ್ಡು ತೊಗೊಂಡು ಮೋಸ ಮಾಡೋದು. ಇವ್ರು ನೋಡಿ ಪಾಪದವ್ರೆ, ಏನೋ ಪ್ರಾಬ್ಲಮ್ ಆಯಿತು, ಏನಾಯ್ತು 4 ಜನ ದುಡ್ಡು ಲಾಸ್ಟಿಗೆ ಅದ್ದೂರಿಯಾಗಿ ಫಂಕ್ಷನ್ ಮಾಡಿ ಕೊಡ್ತಾವ್ರೆ. ಎಲ್ಲರೂ ಆ ಥರ ನಡ್ಸೋಕ್ಕಾದ್ರೆ ನಡೆಸ್ಬೇಕು, ನಡ್ಸೋಕ್ಕಾಗಿಲ್ಲ ಅಂದರೆ ದಯವಿಟ್ಟು ಈ ಥರ ಕೆಲಸ ಮಾಡಬಾರ್ದು. ಅವ್ರ ಹಿಂದೆಗಡೆ ಮಾತಾಡ್ಕೊಂಡವ್ರಿಗೆ ನೋಡಿ ಮಕಾನೆಲ್ಲ ಇದ್ದಾರೆ. ನಡೆಸೋರಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳಿ ಹೌದು, ಖಂಡಿತವಾಗ್ಲೂ ಈ ಥರ ನಡೆಸೋರಿಗೆ ಇನ್ನೊಂದು ಇವಾಗ ನೋಡಿ ಏನೇನೋ ಮಾತಾಡೋದು ಇವ್ರ ಬಗ್ಗೆ ಹಿಂದೆಗಡೆ. ಅವ್ರು ಏನೋ ಪರ್ಸನಲ್ ಪ್ರಾಬ್ಲಮ್ ಇಂದ ಪಾಪ ಇದು ಮಾಡಿಕೊಂಡು ಹಿಂದೆಗಡೆ ಏನೇನೋ ಹೇಳ್ಬಿಟ್ಟು ಅವ್ರಿಗೆ ನೀವು ಹೇಳಿದ್ರೆ ನಮಸ್ತೆ ಹೇಳಕ್ಕೆ ಬಂದು ಅದನ್ನು ಇದು ಮಾಡೋಕ್ಕೆ ನಾವು ಇಲ್ಲಪ್ಪ ನೋಡೋಣ ನಡೆಸ್ತಾರೆ. ಅವರು ಇದೇ ಥರ ಫಸ್ಟ್ ಮುಂಚೆನೂ ಆಗಿತ್ತು, ನಡೆಸಿದ್ರು, ನಾನು ಕೊಟ್ಬಿಡ್ಬೋದು ಅಂತ ಹೇಳಿ ನಾನು ಮಾತಾಡೋಕ್ಕೋಗಿಲ್ಲ. ಇವತ್ತು ಅವತ್ತು ನಮಗೆ ಹಿಂದೆಗಡೆ ಹೇಳ್ಕೊಡ್ತಾರೆ, ಮುಂದೆ ಬರೋದು ಮಕಾನೇ ಇದೆ. ಧಾರವಾಡಕ್ಕಿಯಲ್ಲಿ ತುಂಬ ಜನ ಇದೇ ಥರ. ಅದು ಈ ಥರ ಕೆಲಸ ಮಾಡೋಕ್ಕಿಂತ ಬೇರೆ ಏನಾದರೂ ತಲೆಗೆ ಕೆಲಸ ಮಾಡೋದು ನಡೀತಾವೆ. ಇಂಥ ಕೆಲಸಗಳು ಮಾಡ್ತಾರೆ. ಟೂರ್ನಿಮೆಂಟಲ್ಲಿ 4 ಜನ ದುಡ್ಡು ತಿನ್ಬಿಟ್ಟು ರಾಜರೋತ್ಸವ ಸುತ್ತಾ ಇದ್ದಾರೆ. ನಾಚಿಕೆನೇ ಇರಲ್ಲ ಕೆಲವು. ತುಂಬ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನಮ್ಮ ಅಂಬೆ ನಾವು ಕೊಟ್ಟಿದ್ದಾರೆ, ಅವ್ರ ಮುಂದೆ ನಾವೆಲ್ಲ ಏನಿಲ್ಲ. ಆದ್ರೂ ಅಕ್ಕಿ ಶೋಕಿನಲ್ಲಿ ಬಹಳಷ್ಟು ಎಕ್ಸ್ಪೀರಿಯನ್ಸ್ ನೋಡ್ತಾ ಇದೆ. ಇವತ್ತು ಏನು ನಾನು ಇಲ್ಲಿ ಬಂದಿದ್ದೀನಿ ಕಾರಣ ಏನಂದ್ರೆ ಜೀಶಾನ್ ಅವರ ಫಂಕ್ಷನ್ ಅಲ್ಲ, ಬಹಳ ವ್ಯಕ್ತಿಗಳು ಅದರ ರಿಸಲ್ಟು ಏನಾಗಿದೆ ಅದು ನಮಗೆ ಕರೆಯಲು ಬಂದಿರೋದು. ನಾವು ಯಾವತ್ತೂ ಶೋಕಿ ಮಾಡಿದಾಗ ಗೆಳೆತನವನ್ನು ಏನು ನಾವು ಫ್ರೆಂಡ್ಶಿಪ್ ಮಾಡಿರ್ತೀವಿ ಅದನ್ನು ಉಳಿಸ್ಕೊಂಡು, ಪ್ರಾಯೋಗಿಕ ಜಾತಿಗಳನ್ನ ಉಳಿಸ್ಕೊಂಡು ಏನು ನಾವು ಮುಂದೆ ಬರ್ತೀವಿ ಅದೇ ಕೊನೆ ಗಂಟ ಇರೋದು. ಸುಮಾರು ಜನ ಬಂದಿದ್ದಾರೆ ಶೋಕಿನಲ್ಲಿ, ನಾನು ನೋಡ್ತಾ ಇರ್ತೀನಿ. ಪ್ರತಿಯೊಂದು ಜಿಲ್ಲೆಗೆ ಹೋಗಿರ್ತೀನಿ. ಗುರುಗಳು ಯಾರು ಗುರು ಆಗಿದ್ದಾರೆ, ಅವ್ರ ಶಿಷ್ಯಂದ್ರು ಏನಿದ್ದಾರೆ ಅವರಿಂದಾನೇ ಅಕ್ಕಿ ಬಿಡೋದು. ಅವ್ರ ಒಳ್ಳೆತನ ಏನಿರುತ್ತೆ ಅವ್ರು ತಕೊಂಡು ಮುಂದೆ ಬರ್ತಾರೆ. ಟೂರ್ನಿಮೆಂಟ್ಗಳಿಗೆ ಒಳ್ಳೇದಾಗುತ್ತೆ, ಶೋಕಿಗೂ ಒಳ್ಳೇದಾಗುತ್ತೆ. ಇವತ್ತು ಆಲ್ ಇಂಡಿಯಾ ಟೂರ್ನಿಮೆಂಟ್ಗೆ ಒಂದು ರಜೆ ಬಂದಿದೆ. 15 ಗಂಟೆ 25 ನಿಮಿಷ ಏನು ಸಮಯಲಾಗಿತ್ತು, ಅದನ್ನ ನಾನು ನೋಡ್ಬೇಕಂತ. ಅಕ್ಕಿ ಸುಮಾರು ಜನ ಗ್ರೂಪಲ್ಲಿ ಫ್ಯಾನ್ ಫಾಲೋಯಿಂಗ್ ಆಗಿದ್ದು. ನಾವು ಅದಕ್ಕೆ ನಮ್ಮ ಟೂರ್ನಿಮೆಂಟ್ಗೆ ಚಾನ್ಸ್ ಬಂದಿದ್ದು ಕಾರಣದಿಂದ ಕತ್ತಲಿನಲ್ಲಿ ಅಕ್ಕಿ ಬಿದ್ದೈತು. ಹಂಗೆ ಸಂಜೆ ವಿಜಯಗಿರೋ ಕಾರಣ ಹೇಳ್ತೀನಿ. ಎಲ್ಲ ಅಕ್ಕಿ ಬಿಟ್ಟಿರ್ತಾರೆ, ಅದೆಲ್ಲ ಆದ್ಮೇಲೆ ಎಲ್ಲ ಬಂದು ಸೇರಿ ಅಂತ ಲೇಟ್ ಇಟ್ಟಿದ್ರು. ಅಕ್ಕಿ 6 ಗಂಟೆ 7 ಗಂಟೆ 8 ನಿಮಿಷಕ್ಕೆ ಕೂತಿದೆ. ಇವತ್ತು ಬರೀ 2 ನಿಮಿಷ ನೋಡಿ. ರೆಕಾರ್ಡು ಮಾಡೋದು ಬಿಡೋದು ಅದು ದೇವ್ರದ್ದು, ಯಾರು ಕೊಡ್ಬೇಕು ಯಾರಿಂದ ಕಿತ್ಕೋಬೇಕು ಅದು ನಾವು ನೀವು ಗ್ರಹ ಮಾಡೋಕ್ಕಾಗಲ್ಲ. ಆದ್ರೆ ನಾವು ತಿಳ್ಕೋಬೇಕು ನಮ್ಮ ಕೈಯಲ್ಲಿ ಏನ್ ತಪ್ಪಾಗ್ತಾ ಇದೆ ಅಂತ. ಫುಲ್ ಕತ್ಲೆ, ಬರೀ 3 ನಿಮಿಷ ಕತ್ಲೆ ಇದ್ದಿದ್ದು. ಇವತ್ತು ನಮ್ಗೆ ಎಕ್ಸ್ಪೀರಿಯನ್ಸ್ ತುಂಬಾ ಬೇಜಾರಾಯ್ತು. ಬಂದು
ನಾವು ನಮ್ಮ ಆಸೆಗೆ ಇದು ಮಾಡ್ತೀವಿ, ಅದು ಅಕ್ಕಿಗೆ ಅದ್ರದ್ದು ಏನು ಅದು ಮಾತಾಡಲ್ಲ, ಬಾಯಿದಿರೋದು. ಅದನ್ನ ನಾನು ಏನು ಹೇಳ್ತೀನಿ, ನಾವು ಅಕ್ಕಿಗೋಸ್ಕರ ದುಡ್ಡು ಮಾತಾಡೋದು. ಅದಕ್ಕೋಸ್ಕರ ಗೌರವ ಕೊಟ್ಟು ಶ್ರುತಿ ಮಣಿ ಅಂತ ನಿಮಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟ ಜೀಶನ್ ಹೇಳ್ತಾರೆ ಅವ್ರಿಗೆಲ್ಲರಿಗೂ ಬಂದಿರೋರಿಗೆಲ್ಲ ಧನ್ಯವಾದ. ಏನಿಲ್ಲ, ಕಷ್ಟಪಟ್ಟರೆ ಸುಖ ಸಿಗುತ್ತೆ ಅಂತ ಕೇಳ್ಕೊಟ್ಟಿದ್ದೀವಿ. ಅದೇ ರೀತಿ ನಮಗೆ ಅಕ್ಕಿ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ಸ್ ಟು ಎವ್ರಿ ಒನ್. ನೋಡಿ, ಶೋಕಿಗಳು ಅಂದರೆ ವರ್ಷದಲ್ಲಿ ಇರುತ್ತೆ. ವರ್ಷದಲ್ಲಿ ಎಲ್ಲರೂ ಕಷ್ಟಪಡ್ತೀವಿ. ಯಾಕೆ 3 ತಿಂಗಳು 2 ತಿಂಗಳು ಮಾತ್ರ ಅಕ್ಕಿ ಹಾರಿಸಿ ಹೆಸರು ಮಾಡೋಣ ಅಂತ. ಓಕೆ, ಈ ವರ್ಷ ತಪ್ಪೆ ಭರವಸೆ ಮಾಡೋಣ, ಆದರೆ ಎಲ್ಲರೂ ಒಳ್ಳೆ ದಾರಿಯಲ್ಲಿ ಇಟ್ಬಿಡೋಣ. ಇದೇ ಥರವೇ ನಮ್ಮ ಹೊಸಗಳಲ್ಲಿ ನಾವು ಶಾಲೆ ತಗೊಂಡು ಮಾಡಿದ್ದೀವಿ. ಇವತ್ತಿಂದ ರಾತ್ರಿ ಅಕ್ಕಿ ನಾವೇ ಕೈ ಕೊಟ್ಟು ಅಕ್ಕಿ ಗಾಳಿ ಬೀಗ ಹಾಕ್ತೀವಿ. 2 ದಿನ ನೆಕ್ಸ್ಟ್ ಮಾರ್ನಿಂಗ್ ನಾವೇ ಮೇಲ್ ತೊಗೊಂಡ್ಬಂದು ಅಕ್ಕಿ ಕೊಟ್ಟು ಅಕ್ಕಿನ ನಾವು ಅವ್ರ ಪ್ರದೇಶಕ್ಕೂ ದರ್ಶ ಮಾಡ್ತೀವಿ. ಈ ವರ್ಷ ನಾವು ಹೇಳಿದ್ರೆ ಹೈಯೆಸ್ಟ್ ಆಗಿ 10-15 ನಿಮಿಷ ಭರತಂತ್ರ ಬಿಟ್ಟಿದ್ದಾರೆ. ತುಂಬಾ ಖುಷಿಯಾದ ವಿಷಯ. ಯಾಕಂದ್ರೆ ಸುಮಾರು ಕಡೆ ಬಂದು ಯುವಕರನ್ನ ಅಡ್ಡಾಡಿ ಬಿಡ್ತಾರೆ. ಸೊ ಈ ತರ ಟೋರ್ನಮೆಂಟ್ ನಾವು ಮಾಡಿದ್ವಿ. ಸೊ ಇದರಲ್ಲಿ ನಮ್ಮಲ್ಲಿ ಗಂಡುಗಳ ಏರಿಯಾದಲ್ಲಿವರೇ ಒಬ್ರು ಗೆದ್ದಿದ್ದಾರೆ ಫಸ್ಟ್ ಪ್ರೈಸ್ ಆಗಿ. ನಮ್ಗೆ ತುಂಬಾ ಖುಷಿಯಾಗಿದೆ. ಸೊ ಶ್ರೀಶಾನು ಅಷ್ಟೇ, ಸುಮಾರು ವರ್ಷದಿಂದ ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ನೋವು ಇರಲಿ, ಅವ್ರ ಹೆಲ್ತ್ ಎಷ್ಟೇ ಅಪ್ಸೆಟ್ ಆದ್ರೂ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಸೊ ಅವ್ರಿಗೆ ದೇವರು ಅವ್ರಿಗೆ ಒಳ್ಳೆ ಹೆಲ್ತ್ ಕೊಡ್ಬೇಕಂತ ಕೇಳ್ತಿದ್ದೀನಿ. ಮತ್ತು ಶ್ರೀಶಾನ್ ಇದೇ ತರ ನಡ್ಸ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಇದು ಒಂದು ಸ್ಪೋರ್ಟ್ಸ್ ಇದು. ಈ ಸ್ಪೋರ್ಟ್ಸ್ ಅಲ್ಲೆಲ್ಲ ನಾವು ನೀಟಾಗಿ ಬಿಡ್ಬೇಕು. ಅಕ್ಕಿನ ವರ್ಷ ನೀಟಾಗಿ ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲರೂ ಆಡಿಸ್ಬೇಕು. ಸರ್ ಬನ್ನಿ ಸರ್, ಚಪ್ಪಲೆ ಹೊಡೀರಿ, ಜೋರಾಗಿ ಚಪ್ಪಲೆ ಹೊಡೀರಿ. ಸರ್ ಒಳ್ಳೆ ಅಕ್ಕಿ ಶೋಧಾಗೆ ಮಾತಾಡಿ ಎಲ್ಲ ಮಾತಾಡಿ. ಜೀಶನ್ ಮುಂಚೆಯಿಂದನೂ ತುಂಬ ಒಳ್ಳೆ ವ್ಯಕ್ತಿ. ಪ್ರಾಬ್ಲಮ್ ಲೈಫಲ್ಲಿ ಎಲ್ರಿಗೂ ಇರುತ್ತೆ. ಬಟ್ ಏನೋ ತುಂಬ ಶಾರ್ಟ್ ಪೀರಿಯಡಲ್ಲಿ ಒಳ್ಳೆ ಹೆಸರು ಮಾಡೋದು. ಕೆಲವರು ಸುಮಾರು ವರ್ಷಗಳಿಂದ ಸಾಕಷ್ಟು ವರ್ಷಗಳಿಂದ ಟೂರ್ನಮೆಂಟ್ ನಡೆಸ್ಕೊಳ್ತಾ ಬಂದಿದ್ದಾರೆ. ಬಟ್ ಜೀಶನ್ ಅವರು ಶಾರ್ಟ್ ಪೀರಿಯಡಲ್ಲಿ ಒಳ್ಳೆ ಹೆಸರು ಮಾಡೋದು. ಅವ್ರು ಸಮಾನವಾಗಿ ಮಾಡೋದು. ಯಾರು ಸುಮಾರು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ ಅವ್ರು ಸಮಾನವಾಗಿ ಮಾಡೋದು. ಈಗ ಸಣ್ಣ ಪುಟ್ಟ ತೊಂದರೆ ಇರುತ್ತೆ, ಬಟ್ ಸ್ಟಿಲ್ ಅದನ್ನೆಲ್ಲ ಓವರ್ಟೇಕ್ ಮಾಡಿ ಈಗ ಫಂಕ್ಷನ್ ಮಾಡಿದ್ದಾರೆ. ಇದೇ ರೀತಿ ಇನ್ನು ಬರೋ ವರ್ಷಗಳಲ್ಲಿ ನಡೆಸ್ಕೊಂಡು ಹೋಗ್ಲಿ ಅಂತ ಬೇಡ್ಕೊಳ್ತೀನಿ. ಆ್ಯಂಡ್ ವಿಶ್ ಇನ್ ಗುಡ್ ಹೆಲ್ತ್. ದೇವರು ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡಲಿ. ಯಾಕಂದ್ರೆ ಅವ್ರಿಗೆ ಆರೋಗ್ಯ ಕೆಟ್ಟಿದ್ದಾಗಲೂ ನಾನು ಮಾತಾಡಿದ್ದೆ ಸುಮಾರು ಸಲ. ಅವ್ರ ಪ್ರಾಬ್ಲಮ್ ನನ್ಗೆ ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀನಿ. ಇನ್ನೊಂದ್ಸಲ ದೇವರು ನಿಮಗೆ ಒಳ್ಳೆ ಆರೋಗ್ಯ ಕೊಡಲಿ. ಥ್ಯಾಂಕ್ ಯು ಸರ್. ನಮ್ಮಲ್ಲಿ ಬಾಬಣ್ಣ ನಮ್ಮ 10th SSLCಯಿಂದ ನಾವಿಬ್ರು ಜೊತೆಲಿದ್ದೀವಿ, ಅಕ್ಕಿಗೂ ಜೊತೆಲಿದ್ದೀವಿ. ಏನಪ್ಪ ಅವರು ತುಂಬಾ ನೋವು ಅನುಭವಿಸ್ಬಿಟ್ಟಿದ್ದಾರೆ. ಮಾತಾಡಿರೋದು ಎಲ್ಲಾನು ಸಹಿಸ್ಕೊಂಡು ತುಂಬಾ ಕಷ್ಟ ಬಿದ್ದು ಮಾಡ್ತಾ ಇದ್ದಾರೆ. ಇನ್ಮೇಲೆ ಅವ್ರಿಗೆ ತುಂಬಾ ಎಂಕರೇಜ್ ಮಾಡಿ, ಮತ್ತೆ ಇನ್ನೊಂದೇನಂದ್ರೆ ಟೂರ್ನಿಮೆಂಟ್ಗೆ ಅಂತ ನಡೆಸಿ ದುಡ್ಡನ್ನ ಇಸ್ಕೊಂಡು ದಯವಿಟ್ಟು ರಿಟರ್ನ್ ಮಾಡಿದ್ರೆ ಟೂರ್ನಿಮೆಂಟ್ ನಡ್ಕೊಂಡು ಹೋಗುತ್ತೆ. ಯಾರೋ ಮಾಡೋ ತಪ್ಪಿಗೆ ಅವ್ರು ಹಿಂಸೆ ಪಟ್ಟು ಹಿಂಗೆಲ್ಲ ಆಗೋದ್ರಿಂದ ಸ್ವಲ್ಪ ನೀಟಾಗಿ ಏನ್ ಆಗುತ್ತ ಕೈಯಿಂದ ಕಟ್ಟಬೇಕು, ಕ್ಯಾಶ್ ಕೊಡಬೇಕು. ಇಲ್ಲಾಂದ್ರೆ ಇಲ್ಲ, ಕೊಡ್ತೀನಿ ಅಂತ ಕೊಡದೆ ಕೊನೆಗೆಲ್ಲ ಅವ್ರ ತಲೆ ಮೇಲೆ ಬಿದ್ದು ತುಂಬಾ ಕಷ್ಟ ಅನುಭವಿಸ್ತಿದ್ದಾರೆ. 2.5 ಲಕ್ಷ 3 ಲಕ್ಷದ ಮೇಲೆ ಬರಬೇಕು. ಒಂದೇ ಅಲ್ಲ ನಾನು ಹೇಳೋದು, ಎಲ್ಲಾ ಕಡೆನೂ ಅವ್ರುಗಳು ಅವ್ರು ಕೊಟ್ಟರೆ ಏನೋ ಬರುತ್ತೆ, ಒಂದು ಕಾಸು ಇರುತ್ತೆ, ಒಂದು ಸ್ವಲ್ಪ ಕಾಸು ಬರುತ್ತೆ ಅಂತ ಕೊಡ್ತಾರೆ. ಈ ಥರ ತುಂಬಾ ಆಗುತ್ತೆ. ಇನ್ನು ಮುಂದೆ ಆಗದಂಗೆ ಖಂಡಿತ ನೋಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ.
ಯಲಹಂಕದಿಂದ ರೇಬಾದ್ ಹಾಗೂ ಕೋಮಲ್ ಎರಡು ಶೋಕಿ ಮಾಡಿರೋರು, ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋರು. ಆಡು ಬಾಬಣ್ಣ ರವಿ ಈ ವರ್ಷನೂ 12 ನಿಮಿಷ ಬಿಟ್ಟಿದ್ದಾರೆ. ಅದಕ್ಕೆ ಜೋರಾಗಿ ಚಪ್ಪಾಳೆ ಹೊಡಿ. ಹೋಗಿದ್ರು ಅವ್ರಿಗೆ ತುಂಬಾ ಧನ್ಯವಾದ ಹೇಳ್ತೀನಿ. ನೋಡಿ ನಾನು ಹೇಳ್ತೀನಿ, ಯಾವಾಗ ಒಳ್ಳೆ ಫ್ರೀ ಆಗ್ತಾರೆ ಅವನೇ ಒಳ್ಳೆ ಶೋಧರ್ ಆಗೋದು. ಒಳ್ಳೆ ಒಳ್ಳೆ ಟೈಮ್ ಬಿಟ್ಟಿದ್ದಾರೆ. ಸಿದ್ಧಾರ್ಥ ಅವರು ಕೂಡ ಎಲ್ಲ ಟೀಮ್ ಸೇರಿ ಅವರು ಬಿಡ್ತಾರೆ. ಒಳ್ಳೆ ಟೈಮ್ ಬಿಟ್ಟಿದ್ದಾರೆ. ಜೋರಾಗಿ ಚಪ್ಪಾಳೆ ಹೊಡೆಯಿರಿ ಟೀಮ್ಗೆ. ಅವ್ರಿಗೆ ಮತ್ತು ನಮ್ಮ ಗುರುಮೂರ್ತಿ ಅಣ್ಣ ಈ ಲಿಮಿಟ್ ನಲ್ಲಿ ತುಂಬಾ ಶೋಕಿ ಬಂದಿದ್ರು. ಮತ್ತು ನಮ್ಮ ಪುಷ್ಪರಾಜ್ ಅಣ್ಣ ಅವ್ರು ಕೊಟ್ಟಿರೋದು ಅಕ್ಕಿ ಇಡೀ ಕರ್ನಾಟಕದಲ್ಲಿ ಹಾರ್ತಾ ಇದೆ. ಬರೀ ಅವ್ರಿಗೋಸ್ಕರ ಒಂದು ಮಾತಾಡ್ತಾರೆ 2 ನಿಮಿಷಗಳು. ಮೊದಲನೇ ವರ್ಷ ಅಕ್ಕಿ ಇಟ್ಬಿಟ್ಟು ಬಿಟ್ಟಿದ್ರು. ಮೊದಲನೇ ವರ್ಷನೇ ಬೈಗಿರ್ತಾರೆ ನೋಡಿ. ಈ ತರ ಮಾಡಬೇಕು ಅವರು. ಮುಂದಿನ ದಿನದಲ್ಲಿ ಒಳ್ಳೆ ಟೈಮ್ ಬಿಡಕ್ಕೆ ಕೇಳ್ಕೊಳ್ತೀನಿ. ಚಿಕ್ಕ ಹುಡುಗ ಅನ್ಕೊಂಡಿದ್ದಾರೆ. ಮಹೇಶನ ಸ್ಟೇಜ್ ಮೇಲೆ ಬರಕ್ಕೆ ಕೇಳ್ಕೊಳ್ತೀನಿ. ಮೂವತ್ತೊಂಬತ್ತು ನಿಮಿಷ ಹಾಡ್ದು ಜೋರಾಗಿ ಚಪ್ಪಾಳೆ ಹೊಡಿರಿ. ಶೋಕಿಗೆ ಮನುಷ್ಯಗಿರಿ ಶ್ರೀ ಚಾಮುಂಡೇಶ್ವರಿ ದಾಬಡಿ ಸಾರಿ ಸೀನಿ ಹಕ್ಕಿ ಹಾರಿದ್ರು. ಸಾಚೂರಿನಿಂದ ವಿನ್ನರು. ಸಾಚೂರನ್ನು ಬೇರೆ ಬೇರೆ ಜೋರಾಗಿ ಚಪ್ಪಾಳೆ ಹೋಗಿದೆ.
ಒಳ್ಳೆ ಹಾಕಿ ಒಳ್ಳೆ ಟೈಮ್ ಮಾಡಿದ್ದಾರೆ ನಮ್ಮ ನೌಶಾದ್ ಹೆಚ್ಚು ಮತ್ತೆ ಆನಂದ್ ಮಾಡಿ ಬಿಳಿ ಗನ್ ಫುಲ್ ವೈಟ್ ದಾರ ಹಾಕಿ ಬಿಟ್ಟಿದ್ರು. ತುಂಬಾ ಚೆನ್ನಾಗಿ ಆಡ್ತು. 11 ಅವರ್ 6 ನಿಮಿಷ. ಮೊದಲನೇ ಬಹುಮಾನ ಜೋರಾಗಿ ಚಪ್ಪಾಳೆ ಹೊರಡಿ. ಯಾವತ್ತು ಹೊಸ ಶೋಕಾಗಿ ಬೆಳೆಸ್ಕೊಳ್ಬೇಕಿಂತ ಬಾಕ್ಸ್ ಕ್ಲಬ್ ಅಜಯ್ ಅಂಡ್ ಫ್ರೆಂಡ್ಸ್ ಇರ್ಷಾದ್ ಗೋಲಿ ಮಂಡ್ಯ. ಮತ್ತೆ ಎಸ್ ಡಿ ಎನ್ ದಾವಳಿದು ಇನ್ನೊಂದು ಪ್ರೈಸ್ ಇದೆ. ಸಾಧ್ಯ ಮಾಡಲಿಕ್ಕೆ ಹಾಕಿ ಬಂದಿದ್ರು ಹೊಸೂರಿಂದ. ಮೊದಲನೇ ಬಹುಮಾನ ಮತ್ತು ನಮ್ಮ ಲೆಜೆಂಡ್ಸ್ ಗ್ರೂಪ್ಗೆ ಶ್ರೀ ಅನ್ನಪೂರ್ಣೇಶ್ವರಿ ದಾವಡಿ 4ನೇ ಬಹುಮಾನ 8 ಅವರ್ 7 ನಿಮಿಷ. ನಾಗಬಾಯಿ ರಾಜವಣ್ಣ ಬಿಟ್ಟಿದ್ರು. ರಾಜನ ಕಡೆಯಿಂದ ಯಾವ್ದು ಬಂದಿದ್ರೆ ಪುನೀತ್ ಯಾವ್ದು ಬಂದ್ರೆ ಇಸ್ಕೊಡ ಕೇಳ್ಬಂತೀನಿ. ನೋಡಿ ನಮ್ಮ ತಮಿಳುನಾಡಿಂದ ಬಂದಿದ್ದಾರೆ ಪ್ರೈಸ್ ಕೊಡಕ್ಕೆ. ಜೋರ ಚಪ್ಪಾಳೆ ಹೊಡೆಯಿರಿ. ಇವ್ರು ಇದ್ರಿಸ್ ಅಂದ್ರೆ ಯಾರು ಮಾಮೂಲಿ ಮನುಷ್ಯ ಇಲ್ಲ. ಹೋಮರ್ ಜೋರ ಚಪ್ಪಾಳೆ ಹೊಡೆಯಿರಿ ಫ್ರೆಂಡ್ಸ್. ಮೊದಲನೇ ಬಹುಮಾನ ಇದು. ನೋಡಿ ಇದು ಹಳೆ ಟೀಮ್ ಇದು. ಬಿಟ್ಟಿದ್ರು. ಓದಿ
ಓಕೆ. ಮತ್ತೆ ಇನ್ನೊಂದು ಬಹುಮಾನ ಸ್ಕೈ ವಾಚರ್ಸ್ ಜಾಬೀರ್ ಖಾನ್ ಅಭಿಯಾನ್ ಅಂಡ್ ಫ್ರೆಂಡ್ಸ್ ಗೂಳಿ ಅಕ್ಕಿ ಬಿಟ್ಟಿದ್ರು 11:56 3 यहाँ देखो, सामने देखो। जिसको चलेगा सुनो, ऐसा फिर हाँ, अभी वो लास्ट में 2 ही हैं। सुनो, ऐसा फिर सुनो, ऐसा वहाँ लग सुनो, ये सीट खड़ो तुम्हें भी खड़ो जी। पलटाओ पलटाओ, कब पलटाओ। हाँ, ತುಂಬಾ ಕಷ್ಟಪಟ್ಟು ಯಾರು ಏನೇ ಮಾತಾಡಲಿ ಏನೇ ಆದ್ರೂ ಅವ್ರು ತುಂಬಾ ಚೆನ್ನಾಗಿ ಸಕ್ಸಸ್ ಆಗಿ ನಮ್ಮ ಇದನ್ನ ಫಂಕ್ಷನ್ ಮಾಡಿದ್ದಾರೆ. ಎಲ್ಲರೂ ಇವ್ರಿಗೆ ಇದೇ ರೀತಿ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಊಟದ ವ್ಯವಸ್ಥೆ ಇದೆ, ದಯವಿಟ್ಟು ಊಟ ಮಾಡ್ಬೋದು.
संतो ಬಿಡಿ ಸರ್ ಸರ್ हाथ मिलाओ इधर हाथ मिलाओ यहाँ देखो